ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಬಯಲಾಗಿದೆ. 4 ಗರ್ಭಿಣಿಯರು ಕಿಮ್ಸ್ ಆಸ್ಪತ್ರೆಗೆ ಡೆಲಿವರಿಗೆ ಅಂತ ಬಂದಿದ್ದಾರೆ. ಅವರನ್ನ ಆಸ್ಪತ್ರೆ ಸಿಬ್ಬಂದಿ ಸೆಕೆಂಡ್ ಫ್ಲೋರ್ಗೆ ಕರೆದೊಯ್ಯಬೇಕಾಗಿತ್ತು. 4 ಗರ್ಭಿಣಿಯರನ್ನ 4 ಸ್ಟ್ರೆಚರ್ನಲ್ಲಿ ಕರೆದೊಯ್ಯುವ ಬದಲು 4ರನ್ನ ಕೂಡ ಒಂದೇ ಸ್ಟ್ರೆಚರ್ನಲ್ಲಿ ಕೂರಿಸಿ ಲಿಫ್ಟ್ನಲ್ಲಿ ಕರೆದೊಯ್ದಿದ್ದಾರೆ. ಪದೇ ಪದೇ ತನ್ನಲ್ಲಾಗುವ ಎಡವಟ್ಟುಗಳಿಂದ ಸುದ್ದಿಯಲ್ಲಿರುವ ಹುಬ್ಬಳ್ಳಿಯ ಕಿಮ್ಸ್ ಮತ್ತೊಂದು ಎಡವಟ್ಟು ಇದೀಗ ಬಟ ಬಯಲಾಗಿದೆ. ಗರ್ಭಿಣಿಯರು ಅಂತಂದ್ರೆ ಸಾಕಷ್ಟು ಕಾಳಜಿಯಿಂದ ಸಾಕಷ್ಟು ಜಾಗರೂಕತೆಯಿಂದ ಅವರನ್ನ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಇನ್ನೇನು ಇವತ್ತು ನಾಳೆ ಅವರಿಗೆ ಹೆರಿಗೆ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಚಿಕ್ಕ ಪುಟ್ಟ ಆಘಾತವನ್ನ ಕೂಡ ಸಹಿಸಿಕೊಳ್ಳೋಕೆ ಶಕ್ತಿ ಇರೋದಿಲ್ಲ. ಅದು ತಾಯಿ ಹಾಗೆ ಗರ್ಭದೊಳಗಿರುವ ಮಗು ಇಬ್ಬರಿಗೂ ಕೂಡ ಅಪಾಯ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವೆಲ್ಲವನ್ನ ಕೂಡ ಅರಿತಿರುವ ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಹಾಗೆ ವೈದ್ಯರು ಕಣ್ಮುಚ್ಚಿ ನಿದ್ದೆ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಸಹಜವಾಗಿ ಕಾಡುತ್ತೆ. ಯಾಕಂತಂದ್ರೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಒಂದು ಸ್ಟ್ರೆಚರ್ ಮೇಲೆ 4ರನ್ನ ಕೂರಿಸ್ಕೊಂಡು, ಅದರಲ್ಲೂ ಕೂಡ ತುಂಬು ಗರ್ಭಿಣಿಯರನ್ನ ಕೂರಿಸ್ಕೊಂಡು ಲಿಫ್ಟ್ ನಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇನ್ ಕೇಸ್ ಬ್ಯಾಲೆನ್ಸ್ ಮಿಸ್ ಆಗಿ ಯಾರಾದ್ರೂ ಕೆಳಗ್ ಬಿದ್ರೆ ಅವರ ಜೀವಕ್ಕೆ, ಅವರ ಹೊಟ್ಟೆಯಲ್ಲಿರುವ ಪುಟ್ಟ ಕಂದನ ಜೀವಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಯಲ್ಲಿ ಕೇಳಲೇಬೇಕಾಗುತ್ತೆ. ಇನ್ನು ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಯಾವ ರೀತಿ ಅವರನ್ನ ತಳ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗುತ್ತೆ. ಸ್ಟ್ರೆಚರ್ ಕೊರತೆ ಅಂತ ಕಾರಣ ಕೊಡ್ತಾರೋ ಅಥವಾ ಟೈಮ್ ಉಳಿಸೋಕೆ ಹೀಗೆ ಮಾಡಿದ್ವಿ ಅನ್ನೋ ಕಾರಣ ಕೊಡ್ತಾರೋ, ಆದ್ರೆ ಕಾರಣಗಳು ಏನೇ ಕೊಟ್ಟರು ಕೂಡ ಆ ಗರ್ಭಿಣಿಯರ ಹಾಗೆ ಪುಟ್ಟ ಕಂದಮಗಳ ಜೀವದ ಜವಾಬ್ದಾರಿಯನ್ನ ಹೊರೋರು ಯಾರು ಅಂತ ಹೇಳಿ ಈ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಲಕ್ಷ್ಯ ಪದೇ ಪದೇ ತೋರಿಸ್ತಾ ಹೋದ್ರೆ ಜನ ನಿಜಕ್ಕೂ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಿಡೋಕೆ ಭಯ ಪಡುವಂತಹ ಪರಿಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣ ಆಗಿದೆ. ಮತ್ತೆ ಮತ್ತೆ ಈ ರೀತಿ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ರೆ ಜನ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗುತ್ತೆ. ದೃಶ್ಯದಲ್ಲಿ ನೋಡಬಹುದಾಗಿದೆ, ಒಂದು ಸ್ಟ್ರೆಚರ್ ಮೇಲೆ 4 ಗರ್ಭಿಣಿಯರನ್ನ ಕೂರಿಸ್ಕೊಂಡು ಲಿಫ್ಟ್ ನಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇಂತಹ ಘನಕಾರ್ಯಕ್ಕೆ ಕೈ ಹಾಕುವಂತ ಪರಿಸ್ಥಿತಿ ಆದ್ರೂ ಅಲ್ಲಿ ಏನ್ ಬಂದಿತ್ತು ಅನ್ನೋದು. ಯಾಕಂತಂದ್ರೆ ಆಸ್ಪತ್ರೆ, ಅದರಲ್ಲೂ ಕೂಡ ಕಿಮ್ಸ್ ಅಂತಹ ಒಂದು ದೊಡ್ಡ ಆಸ್ಪತ್ರೆ ಅಂತಂದ್ರೆ ಸ್ಟ್ರೆಚರ್ ಗಳ ಕೊರತೆ ಅಂತೂ ಸಹಜವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಇನ್ ಕೇಸ್ ಸ್ಟ್ರೆಚರ್ ಗಳ ಕೊರತೆ ಇದ್ದಿದ್ದೇ ಆದ್ರೂ ಕೂಡ 4ರನ್ನ ಏಕಕಾಲಕ್ಕೆ ಒಂದು ಸ್ಟ್ರೆಚರ್ ಮೇಲೆ ಕೂರಿಸ್ಕೊಂಡು ಹೋಗುವಂತಹ ಅನಿವಾರ್ಯತೆ ಆದ್ರೂ ಇವರಿಗೆ ಏನಿತ್ತು ಅನ್ನೋದು. ಇದಕ್ಕೆ ಬಹುಶಃ ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಹಾಗೆ ಅಲ್ಲಿನ ಆಡಳಿತ ಮಂಡಳಿಯವರು ಉತ್ತರ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಒಂದೊಂದು ಜೀವ ಕೂಡ ಅತ್ಯಮೂಲ್ಯವಾಗಿರುತ್ತೆ. ಆಸ್ಪತ್ರೆಗೆ ಬಂದ್ರೆ ಆ ಜೀವನ ಸುರಕ್ಷತೆ ಏನಿದೆ ಆ ಸಂಪೂರ್ಣ ಜವಾಬ್ದಾರಿಯಲ್ಲಿನ ವೈದ್ಯರು ಹಾಗೆ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ವಹಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ಜನ ಬಂದಿರ್ತಾರೆ. ಆದ್ರೆ ಈ ಪರಿಯ ವರ್ತನೆಯನ್ನ ಆಸ್ಪತ್ರೆ ಸಿಬ್ಬಂದಿ ತೋರಿಸಿದ್ರೆ ಅವರ ಜೀವಕ್ಕೆ ನಿಜಕ್ಕೂ ಕೂಡ ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡೋಕೆ ಪ್ರಾರಂಭ ಆಗುತ್ತೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮತ್ತೊಂದು ಎಡವಟ್ಟು ಬಟಾ ಬಯಲಾಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ಯಾವ ರೀತಿ ಗರ್ಭಿಣಿಯರನ್ನ, ಅದರಲ್ಲೂ ಕೂಡ ತುಂಬು ಗರ್ಭಿಣಿಯರನ್ನ ಕೂಡ ಸ್ಟ್ರೆಚರ್ ಮೇಲೆ ಒಬ್ಬರಲ್ಲ ಇಬ್ಬರಲ್ಲ 4 ಮಂದಿಯನ್ನ ಕೂರಿಸ್ಕೊಂಡು ಲಿಫ್ಟ್ ನಲ್ಲಿ ಕರ್ಕೊಂಡು ಹೋಗ್ತಿರೋ ದೃಶ್ಯ ಈಗ ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ನಿಜಕ್ಕೂ ಈ ಆಸ್ಪತ್ರೆಯಲ್ಲಿ ಇರೋರು ವೈದ್ಯಕೀಯ ಒಂದು ವೃತ್ತಿಗೆ ಸಂಬಂಧಪಟ್ಟ ಸಿಬ್ಬಂದಿಗಳ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಜೀವದ ಬೆಲೆ ಏನು ಅಂತ ಇವ್ರಿಗೆ ಗೊತ್ತಿಲ್ವಾ? ಈ ರೀತಿ 4 ಮಂದಿ ಗರ್ಭಿಣಿಯರನ್ನ ಒಂದು ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆಸ್ಪತ್ರೆನ ಸರ್ಕಸ್ ಕಂಪನಿನ ಅಂತ. ಆಸ್ಪತ್ರೆ ಏನು ಅಂತಂದ್ರೆ ನಿಜಕ್ಕೂ ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಏನು ಅಂತಂದ್ರೆ ಪದೇ ಪದೇ ವಿವಾದಗಳನ್ನ ಮತ್ತೆ ಹೆಸರುಗಳನ್ನ ಮಾಡ್ತಾನೆ ಇರೋದಕ್ಕೆ ಮತ್ತೊಂದು ಸಾಕ್ಷಿ ನಿದರ್ಶನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಂದೇ ಒಂದು ಸ್ಟ್ರಕ್ಚರ್ ನಲ್ಲಿ ಗರ್ಭಿಣಿ ಬಾಣಂತಿಯರನ್ನ ಏನು ಅಂತಂದ್ರೆ 4 ಬಾಣಂತಿಯರನ್ನ ಕೂರಿಸ್ಕೊಂಡು ಹೋದುವಂತ ಘಟನೆ ನಿನ್ನೆ ನಡೆದಿದೆ. ಅದು ಏನು ಅಂತಂದ್ರೆ ರೋಗಿಯ ಸಂಬಂಧಿಕರು ಈ ಒಂದು ವಿಡಿಯೋವನ್ನ ಮಾಡಿ ಮಾಧ್ಯಮಗಳಿಗೆ ಸ್ವತಃ ಅವರೇ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಕೂಡ ಈ ರೀತಿ ಒಂದೇ ಸ್ಟ್ರಕ್ಚರ್ ನಲ್ಲಿ 4 ಜನರನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ರಿ, ಏನಾದ್ರೂ ಜೀವಕ್ಕೆ ಅಪಾಯ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ
ಇದೇ ರೀತಿ ಕಾಮನ್ ಆಗಿ ನಾವು 4 ಜನರನ್ನ ಕರ್ಕೊಂಡು ಹೋಗ್ತೀವಿ. ಯಾಕಂತಂದ್ರೆ ನಮ್ಗೆ ಟೈಮ್ ಸೇವ್ ಮಾಡ್ಬೇಕು. ಒಬ್ರೊಬ್ರು ನಾವು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹೆರಿಗೆ ವಾರ್ಡ್ ಕರ್ಕೊಂಡು ಹೋಗ್ಬೇಕು ಅಂತ 45 ನಿಮಿಷ ತಗಲುತ್ತೆ. ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಒಂದೇ ಸಾರಿ ಕರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಸ್ಟ್ರಕ್ಚರ್ಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಹಾಗಾಗಿ ನಾವು ಟೈಮ್ ಸೇವ್ ಆಗುತ್ತೆ ಮತ್ತು ನಮ್ಮ ಕೆಲಸನೂ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ 4 ಜನರನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋಂತ ಒಂದು ಮಾತುಗಳನ್ನ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಕಿಮ್ಸ್ ಡೈರೆಕ್ಟರ್ ಆದ ದತ್ತಾತ್ರೇಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ತಮ್ಮ ಆಸ್ಪತ್ರೆಯಲ್ಲಿ ನಡೆದಿರುವ ಒಂದು ಸರ್ಕಸ್ ರೀತಿಯ ಒಂದು ಪ್ರಯೋಗವನ್ನ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ಸ್ಟ್ರೆಚರ್ ಕೊರತೆ ಏನೂ ಇಲ್ಲ. ನಮಗೆ ಈಗ ಪೇಷಂಟ್ ಲೋಡು ಬಹಳಷ್ಟು ಆಗ್ತಾ ಇದೆ. ಈಗ ನಮ್ಮ OPD ಯಲ್ಲಿ ಮೊದ್ಲು 1200 ಬರ್ತಾ ಇದ್ರು. ಈಗ ಹೆಚ್ಚು ಕಡಿಮೆ 2500 ಇಂದ 3000 ಜನ ಬರ್ತಾ ಇದ್ದಾರೆ. ಡೆಲಿವರಿಗಳು ಹೆಚ್ಚಾಗಿದ್ದಾವೆ. ಕೊರತೆ ಇಲ್ಲ. 73 ವೀಲ್ ಚೇರ್ಸ್ ಇದಾವೆ. ಸುಮಾರು 46 ಸ್ಟ್ರೆಚರ್. ನಮ್ಮ ಬೇಸಿಕ್ ವರ್ಕರ್ಸ್ಗೆ ನಾವು ನಿನ್ನೆ ಅದ್ರ ಬಗ್ಗೆ ತಿಳಿ ಹೇಳಿದೇವಿ. ಅವ್ರು ತಮ್ಮ ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ಈ ತರ ಮಾಡ್ತಾರೆ. ಒಂದೇ ಸರ್ತಿ 4-5 ಜನ ಬಂದಾಗ ಆ ತರ ಮಾಡ್ಬೇಡಿ ಅಂತ ತಿಳಿ ಹೇಳಿದೇವಿ. ಮತ್ತೆ ಅವ್ರನ್ನ ಈ ತರ ಮಾಡಿದವ್ರನ್ನ ಅಲ್ಲ ಸರ್, ಕೆಲಸ ಕಮ್ಮಿ ಮಾಡ್ಕೊಳಕ್ ಈ ರೀತಿ ಒಂದು ಸ್ಟ್ರೆಚರ್ ಮೇಲೆ 4 ಜನ ಕರ್ಕೊಂಡು ಹೋಗ್ತಿದ್ರೆ ಬೇರೆ ಯಾರು ಅಧಿಕಾರಿಗಳಿಗೆ ಅಥವಾ ಹಿರಿಯ ವೈದ್ಯರಿಗೆ ಕಾಣಿಸೇ ಇಲ್ವಾ ಇದು ಆಸ್ಪತ್ರೆಯಲ್ಲಿ ಹೀಗೆಲ್ಲ ನಡೀತಿದೆ ಅನ್ನೋದು? ಈ ರೀತಿ ಮಾಡೋಕ್ ಬಿಟ್ಟವರಾದ್ರೂ ಯಾರು ಅಂತ ಹೇಳಿ? ಬಿಡೋ ಪ್ರಶ್ನೆ ಅಲ್ಲ ಇದು. ನಮ್ಮಲ್ಲಿ ಬೆಳಗಿಂದ 24 ಅವರ್ಸ್ ಪೇಷಂಟ್ಗಳು ಬರ್ತಾನೆ ಇರ್ತಾರೆ. ಇದು ನಮಗೆ ಹುಬ್ಳಿಗಲ್ಲ ಅಷ್ಟೇ ಮಾತ್ರ ಅಲ್ಲ, ಇದು ಇಡೀ ನಾರ್ತ್ ಕರ್ನಾಟಕ ದೊಡ್ಡ ಹಾಸ್ಪಿಟಲ್. ಹೀಗಾಗಿ ಅವ್ರು ಬಿಡೋದು ಕೊಡೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಯಾವಾಗ ಬೇಕಾದ್ರೂ ಪೇಷಂಟ್ ಬರ್ಬೋದು. ಬಟ್ ಈ ತರ ಮಾಡಬಾರ್ದು ಅಂತ ನಾವು ನಮ್ಮ ಬೇಸಿಕ್ ವರ್ಕರ್ಸ್ಗೆ ತಿಳಿಸಿ ಹೇಳಿದ್ದೇವೆ. ಅಲ್ಲ ಸರ್, ನಾನ್ ಕೇಳಿದ್ದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ಯಾರ ಗಮನಕ್ಕೂ ಬಂದೇ ಇರ್ಲಿಲ್ವಾ? ಮಾಧ್ಯಮದಲ್ಲಿ ಬಂದ್ಮೇಲೆನೆ ಗೊತ್ತಾಗ್ಬೇಕಾ ಇವೆಲ್ಲ ಅಂತ? ಇಲ್ಲ, ಮಧ್ಯದಲ್ಲಿ ನಾವು ಸಹ ಎಷ್ಟೋ ರೌಂಡ್ಸ್ ನಲ್ಲಿ ಹೋದಾಗ ಎಷ್ಟೊತ್ತೆ ನೋಡಿದಾಗ ನಿಲ್ಸಿ 2 ಸ್ಟ್ರೆಚರು ವೀಲ್ ಚೇರು ತರಿಸಿ ಕಳಿಸ್ಕೊಟ್ಟಿದ್ದೇವಿ. ಗಮನಕ್ಕೆ ಬಂದಿಲ್ಲ ಅಂತ ಹೇಳಲ್ಲ. ನಾವು ಪ್ರತಿ ಸತಿ ರೌಂಡ್ ಮಾಡಿದಾಗ ಈ ತರ ಒಂದಲ್ಲ ಬೇರೆ ಯಾವ್ದು ತೊಂದರೆ ಬಂದ್ರು ಇಮಿಡಿಯೇಟ್ಲಿ ನಾವು ಅದಕ್ಕೆ ಬಂದಿಸಿ ಅದನ್ನ ಸರಿ ಮಾಡಿದ್ದೇವೆ. ಆದ್ರೆ ಈಗ ನಮ್ಮ ಏನು ಪೇಷಂಟ್ ಬರೋ ಸಂಖ್ಯೆ ವಿಪರೀತ ಹೆಚ್ಚಾಗದೆ. ಸೋಮವಾರ ನೀವು OPD 3000 ತನಕನೂ ಆಗ್ತದೆ. ಅಂದ್ರೆ ಇನ್ ಪೇಷಂಟ್ ಅದೇ ರೀತಿ ಹೆಚ್ಚಾಗ್ತದೆ. ಹೀಗಾಗಿ ಈ ಪೇಷಂಟ್ ಜನದಟ್ಟಣೆ 2.5 ಪಟ್ಕಿಂತ ಹೆಚ್ಚಾಗಿರೋದ್ರಿಂದ ಕೆಲವು ಸರ್ತೆ ನಮ್ಗೆ ಇರೋ ಕೆಪಾಸಿಟಿ ಒಳಗೆ ನಾವು ವರ್ಕ್ ಮಾಡ್ಬೇಕಾಗ್ತದೆ. ಅಂದ್ರೆ ಸಿಬ್ಬಂದಿ ಸರಿಯಾಗಿಲ್ವಾ? ಬರ್ತಾ ಇರುವ ಪೇಷಂಟ್ ಗಳ ಸಂಖ್ಯೆಗೆ ಅನುಗುಣವಾಗಿಲ್ವಾ ಸಿಬ್ಬಂದಿಗಳು? ಕೊರತೆ ಇದೆಯಾ ಸಿಬ್ಬಂದಿಗಳದ್ದು? ಸಿಬ್ಬಂದಿಗಳ ಕೊರತೆನ ನಾವು ಈಗ ಅದನ್ನ ನೀಗಿಸ್ಕೊಂಡಿದ್ದೇವೆ. ಮತ್ತೆ ಯಾಕೆ ಸರ್ ಈಗ ಪೇಷಂಟ್ ಗಳು ಎಷ್ಟೇ ಜನ ಬರ್ಲಿ ತಾವೇ ಹೇಳ್ದ ಹೋದ ವರ್ಷಕ್ಕಿಂತ ಹೆಚ್ಚು ತೆಗೆದುಕೊಂಡಿದ್ದೀವಿ. ಸರ್ ಅಲ್ಲ, ನೀವೇ ಹೇಳ್ದಾಗೆ ಪೇಷಂಟ್ ಸಂಖ್ಯೆ ಜಾಸ್ತಿ ಇದೆ, ಅದ್ರದ್ದು ಅದಕ್ಕೆ ಅನುಗುಣವಾಗಿ ಸಿಬ್ಬಂದಿ ಕೂಡ ಇದ್ದಾರೆ ಅಂತ ಹೇಳಿ. ಆದ್ರೂ ಇಂಥ ಕಾಮಚೋರ್ ಕೆಲಸ ಯಾಕೆ ಮಾಡ್ಬೇಕು ಅಂತ ಹೇಳಿ? ಎಷ್ಟು ಅಮೂಲ್ಯ ಒಬ್ಬ ಗರ್ಭಿಣಿ ಹೆಣ್ಮಗಳ ಪ್ರಾಣ ಅನ್ನೋದು ನಿಮ್ಗೂ ಗೊತ್ತಿದೆ. ಪುಟ್ಟ ಮಗು ಹೆತ್ತಿರೋ ಒಂದು ಬಾಣಂತಿ ಜೀವ ಎಷ್ಟು ಅಮೂಲ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ತಮ್ಮ ಕೆಲಸ ಸುಲಭ ಮಾಡ್ಕೊಳ್ಬೇಕು ಅಂತ ಹೇಳಿ ಸಿಬ್ಬಂದಿ ಈ ರೀತಿ ಮಾಡ್ತಾರೆ ಅಂದ್ರೆ ಭಯ ಇಲ್ವಾ ಯಾರ್ದು ಅವ್ರಿಗೆ ಅಂತ? ಅದನ್ನೇ ಈಗ ಪ್ರತಿ ಸರ್ತಿ ನಾನು ಈ ತರ ಆದಾಗ ನಾವು ಅದನ್ನ ಸ್ಪಂದಿಸಿ ಅಲ್ಲಿ ಈ ತರ ಒಂದು ರೋಗಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಷ್ಕಾಳಜಿ ತಗೊಂಡವ್ರನ್ನೆಲ್ಲ ಅಲ್ಲಿಂದ ತೆಗೆದು ಬೇರೆ ಕಡೆ ಹಾಕ್ತಾನೆ ಇದ್ದೇವೆ. ಆದ್ರೂ ಸಹ ಇವರೆಲ್ಲ ಔಟ್ಸೋರ್ಸ್ ಏಜೆನ್ಸಿ ಒಳಗೆ ಬರುವಂತಹ ಜನ. ಮೊದಲನೇದಾಗಿ ನಾವು ಅಲ್ಲಿ ಕಳ್ಸೋಕ್ಕಿಂತಲೂ ಮೊದಲೇ ನಾವು ಅವ್ರಿಗೆ ತಿಳಿ ಹೇಳಿ ಕಳ್ಸಿರ್ತೇವೆ. ಆದ್ರೂ ಒಮ್ಮೆ ಒಂದೇ ಸರ್ತಿ 4-5 ಜನ ಪೇಷಂಟ್ಸ್ ಬಂದಾಗ ಅಥವಾ ಒಮ್ಮೆ ಸರ್ತಿ 4-5 ಡೆಲಿವರಿಯಿಂದ ಅವ್ರ ಮನೆಗೆ ಕಳಿಸ್ಬೇಕಾದ್ರೆ ಇವರು ಒಂದೊಂದರ ಈ ತರ ಅಭ್ಯಾಸ ಮಾಡ್ತಾರೆ. ಮುಂದೆ ನಾವು ಈ ತರ ಆಗ್ತಿದ್ದಾಗ ನೋಡ್ಕೊಳ್ತೇವೆ. ಈಗ ಈ ಘಟನೆ ನಡೀತಲ್ಲ ಸರ್, ಅಲ್ಲಿ ಸಿಬ್ಬಂದಿಗಳ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳಿ? ಈಗಾಗಲೇ ಆ ಸಿಬ್ಬಂದಿ ಆಯನ್ನ ತೆಗೆದು ಬಿಟ್ಟಿದ್ದೇವೆ ನಾವು. ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಸರ್, ಇನ್ ಮುಂದೆ ಈ ರೀತಿ ಆಗಲ್ಲ ಅನ್ನೋ ಭರವಸೆ ಇಟ್ಕೊಳ್ಬಹುದಾ? ಕಿಮ್ಸ್ ಒಳಗಡೆ ಧೈರ್ಯವಾಗಿ ಬರ್ಬೋದಾ ಗರ್ಭಿಣಿಯರು ಬಾಣಂತಿಯರೆಲ್ಲ ಅಂತ? ಅಲ್ಲ, ನೀವು ಹೇಳೋದಲ್ಲ, ಇಡೀ ನಾರ್ತ್ ಕರ್ನಾಟಕದಿಂದ ಧೈರ್ಯದಿಂದಲೇ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲ, ಮೇ ಬಿ ಈ ವಿಜುವಲ್ಸ್ ಇದೆಯಲ್ಲ ಸರ್, ಈ ವಿಜುವಲ್ಸ್ ಇದೆಯಲ್ಲ, ಇದು ನೋಡಿದ್ರೆ ಬಹುಶಃ ಭಯ ಬಂದ್ಬಿಡುತ್ತೇನೋ ಅಂತ ಹೇಳಿ. ಇಲ್ಲ, ನೀವು ಈಗ ಹೇಳ್ತಾ ಇರ್ಬೋದು, ಇದು ಆಸ್ಪತ್ರೆ ಇರೋದು 65 ವರ್ಷದಿಂದ ಇದೆ. ಯಾರಿಗೂ KMC ಬಗ್ಗೆ ಭಯ ಇಲ್ಲ. ಕೆಲವರನ್ನು ಭಯ ಹುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಈ ಪ್ರಶ್ನೆ ಅಪ್ರಸ್ತುತ ಅಂತ ಅನ್ನಿಸ್ತದ ನಂಗೆ. ಸೊ ನೀವು ಭರವಸೆ ಕೊಡ್ತಿದ್ದೀರಾ ಏನು ಹೆಚ್ಚು ಕಮ್ಮಿ ಆಗಲ್ಲ, ಎಲ್ಲರೂ ಕೂಡ ಕೇರ್ ತಗೊಳ್ತಾರೆ ಕಿಮ್ಸ್ ಅಲ್ಲಿ ಅಂತ ಹೇಳಿ? ಅಲ್ಲ, ನಾವು ಮೊದಲಿಂದ ತಗೊಳ್ತೀವಿ, ಈಗಲೂ ತಗೊಳ್ತಾ ಇದ್ದೇವೆ, ಮುಂದೆ ತಗೊಳ್ತಾ ಇದ್ದೇವೆ.
ರೈಟ್ ಧನ್ಯವಾದ ಸರ್ TV9 ಜೊತೆ ಮಾತನಾಡಿದಕ್ಕೆ. ಇದು ಕಿಮ್ಸ್ನ ನಿರ್ದೇಶಕರಾದ ದತ್ತಾತ್ರೇಯ ಅವರ ಮಾತು. ಯಾರು ಕೂಡ ಭಯ ಪಟ್ಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕಣ್ಮುಂದೆ ಇರುವ ದೃಶ್ಯಗಳು ಅದಕ್ಕೆ ತದ್ವಿರುದ್ಧವಾಗಿರೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದು ಸ್ಟ್ರೆಚರ್ ಮೇಲೆ ನಾಲ್ಕು ಮಹಿಳೆಯರು, ಅದರಲ್ಲೂ ಕೂಡ ಮಾಮೂಲಿ ಮಹಿಳೆಯರಲ್ಲ, ಸಾಕಷ್ಟು ಸೂಕ್ಷ್ಮ ಪರಿಸ್ಥಿತಿಯಲ್ಲಿರುವ ಹೆಣ್ಮಕ್ಳು, ಅವರೆಲ್ಲ ಗರ್ಭಿಣಿಯರು, ಬಾಣಂತಿಯರಿದ್ದಾರೆ. ಅವ್ರನ್ನ ಒಂದು ಸ್ಟ್ರೆಚರ್ ಮೇಲೆ ನಾಲ್ಕು ಜನರನ್ನ ಕೂರಿಸ್ಕೊಂಡು ಲಿಫ್ಟ್ ನಲ್ಲಿ ಕರೆದುಕೊಂಡು ಹೋಗ್ತಿರೋದು. ಇನ್ನು ಕಿಮ್ಸ್ ನಿರ್ದೇಶಕರು ಹೇಳ್ತಾ ಇರೋ ಪ್ರಕಾರ ಯಾರು ಈ ರೀತಿ ಮಾಡಿದ್ದಾರೆ ಸಿಬ್ಬಂದಿ, ಅವರನ್ನ ಈಗಾಗಲೇ ಕೆಲಸದಿಂದ ವಜಾಗೊಳಿಸಲಾಗಿದೆ. ಮುಂದೆ ಯಾರು ಕೂಡ ಈ ರೀತಿ ಮಾಡದೇ ಇರೋ ತರ ಎಚ್ಚರಿಕೆಯನ್ನ ಕೂಡ ನೀಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ದಾಗೆ ಆದ್ರೆ ಬಹುಶಃ ಕಿಮ್ಸ್ ಆಸ್ಪತ್ರೆ ಒಳಗಿರುವ ರೋಗಿಗಳು ಕೂಡ ನಿಟ್ಟುಸಿರು ಬಿಡಬಹುದು ಅನ್ಸುತ್ತೆ.